ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಣ್ಗರ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಗೀ ರೈಸ್ ಹೇಗೆ ಮಾಡೋದಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ, ಈರುಳ್ಳಿ, ಕಾಜು, 2 ಮೆಣಸಿನ್ಕಾಯಿ, 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, ಲವಂಗ, ದಾಲ್ಚೀನು, ಪಲಾವ್ ಎಲೆ, 2 ಏಲಕ್ಕಿ, 2 ಸ್ಪೂನ್ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ. ನೀವು ಇದಕ್ಕೆ ನಿಮಗೆ ಬೇಕಂದರೆ ಬಾದಾಮ್ ಕೂಡ ಹಾಕೋಬಹುದು. ಬಾದಾಮ್ ಮತ್ತು ಕಾಜು ಹಾಕೋದ್ರಿಂದ ಗೀ ರೈಸ್ ತುಂಬ ಸ್ಪೈಸಿಯಾಗಿರುತ್ತೆ ಮತ್ತು ಅದರ ಫ್ಲೇಮ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋದಂತ ನೋಡೋಣ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಎರಡು ಸ್ಪೂನ್ ಜೀರಿಗೆ, ಲವಂಗ, ದಾಲ್ಚೀನು, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಮೆಣಸಿನ್ಕಾಯಿ, ಕಾಜು, ಇದನ್ನೆಲ್ಲನೂ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ತಿದ್ದೀನಿ. ಈ ಅಕ್ಕಿಯನ್ನು ಮಾಡೋಕ್ಕಿಂತ ಮುಂಚೆ ಒಂದು 15 ನಿಮಿಷ ನೆನೆಸ್ಬೇಕು. ನಾನು ಇದನ್ನು ಮಾಡೋದಕ್ಕಿಂತ ಮುಂಚೆನೇ ನೆನೆಸಿ ಇಟ್ಟಿದ್ದೆ. ಇದನ್ನು ಇದರೆಲ್ಲರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ. ಇವಾಗ ನೀರು ಹಾಕೋಬೇಕು. ನಾನು ಈ ಬಟ್ಲದಿಂದ 1 ಬಟ್ಲ್ ರೈಸ್ ತೊಗೊಂಡಿನಿ. ಇವಾಗ ಇದಕ್ಕೆ 2.5 ಬಟ್ಟಲು ನೀರು ಹಾಕ್ತೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕೊತ್ತಂಬರಿ ಹಾಕ್ತೀನಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ವಿಸಿಲ್ ಹೊಡಿಸ್ಬೇಕು. ಲಿಟಲ್ ಕ್ಲೋಸ್ ಮಾಡಿ ನಾನು ಇದನ್ನು 3 ವಿಸಿಲ್ ಹೊಡಿಸ್ತೀನಿ. ಇವಾಗ 3 ವಿಸಿಲ್ ಆಗಿದೆ. ನಾನು ಓಪನ್ ಮಾಡ್ತೀನಿ. ಇವಾಗ ನೋಡಿ ಹೇಗೆ ಬಂದಿದೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದ್ರ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ.
ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.